ಅಂದ್ರೆ ಒಳಗಿನ ನನ್ನ ಒಂದು ಪೂರ್ಣತ್ವವನ್ನು ಗುರುತಿಸಿ ನಾ ಸುಖದಿಂದ ಇರುವಂತ ಕಲೆ ಹೆಂಗ ಅಂತಂತಂದ್ರೆ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ, ಕರ್ಮದಿಂದ ಏನು ಸಾಧ್ಯ ಇಲ್ಲ. ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಸೆಲ್ಫ್ ನಾಲೆಜ್ ವಿಲ್ ಸೈಮಲ್ಟೇನಿಯಸ್ಲಿ ಗಿವ್ ಯು ಟೂ ಫ್ಯಾಕಲ್ಟೀಸ್. ಆತ್ಮಜ್ಞಾನ ನಮಗ ಎರಡು ಸಹಾಯಗಳನ್ನು ಕೊಡ್ತದೆ. ಸಹಾಯ ನಮಗ ಜ್ಞಾನವನ್ನು ಕೊಡ್ತದೆ. ಸೆಲ್ಫ್ ನಾಲೆಜ್ you will be able to give up everything and you will have ಪೂರ್ಣತ್ವಂ. ನೋಡ್ರಿ, ನಾವು ಎಲ್ಲವನ್ನ ತ್ಯಾಗ ಮಾಡುವಂತಹ ಭಾಗ್ಯನೂ ಕೊಡ್ತದೆ, ಮತ್ತೆ ನಾನು ಪೂರ್ಣನಿದ್ದೇನೆ ಅನ್ನುವಂತ ಜ್ಞಾನವನ್ನು ಕೊಡ್ತದೆ. ಅದು ಮಾತ್ರ ಇವೆರಡು ಕೊಡುವುದು ಯಾವುದು ಅಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನದಿಂದ ಮಾತ್ರ ಸಾಧ್ಯ. Or you will be able to possess everything and then face the consequences, pains also. ಅಥವಾ ನೀವು ಜಗತ್ತನ್ನು ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಅಲ್ಲೇ ಕರ್ಮಗಳು ನಿಮಗೆ ಸುಖ ಕೊಡ್ತಾವು, ಆದ್ರೆ ಸುಖದೊಂದಿಗೆ ಬೋನಸ್ ಆಗಿ ನಿಮಗೆ ದುಃಖವನ್ನು ಕೊಟ್ಟು ಹೋಗ್ತಾವ. ದುಃಖ ಮಿಶ್ರಿತ ಆನಂದ ಐತಿ ವಿಷಯ ವಸ್ತುಗಳಲ್ಲಿ, ಅದನ್ನ ಹೇಳಾಗತ್ತ. And that is why once you get ಜ್ಞಾನಂ, either way it is okay. ಜ್ಞಾನವನ್ನು ಪಡೆದ್ರೆ ಸಾಕು ನೋಡ್ರಿ, ನೀವು ಎಲ್ಲದಿದ್ರೆ ಅಲ್ಲೇ ಪೂರ್ಣತ್ವ ಅನುಭವಕ್ಕೆ ಬರ್ತದೆ. ನೀವು ಎಲ್ಲದಿದ್ರೆ ಅಲ್ಲೇ ವೈರಾಗ್ಯ ಬರ್ತದೆ. ಎರಡು ಬರ್ತಾವ, ವೈರಾಗ್ಯನೂ ಇರ್ತದ, ಪೂರ್ಣತ್ವ ಇರ್ತದೆ. ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾವ. ಯು ಡಿಸೈಡ್ ಟು ಹ್ಯಾವ್ ಥಿಂಗ್ಸ್, ನೋ ಪ್ರಾಬ್ಲಮ್. ನಿಮಗೆ ವಸ್ತುಗಳು ಬೇಕಂದ್ರೆ ಇಟ್ಕೊಂಡು ಅವುಗಳನ್ನ ಭೋಗ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ವೈರಾಗ್ಯಯುತದಿಂದ ಅವನು ಭೋಗ ಮಾಡ್ರಿ. ಅವು ಯಾವಾಗ ಕೈ ಕೊಡ್ತಾವ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೆಬ್ಬಟ್ ಅಲ್ಲಿ ಸಿಕ್ಸಕ್ ಹೋಗ್ಬಾರ್ದು. ಆ ವಿಷಯ ವಸ್ತುಗಳು ಯಾವಾಗ ಕೈ ಕೊಡ್ತಾವ, ಒಂದರ ಅವು ಅವರ ಕೈ ಕೊಟ್ಟಕ್ಕವು, ಇಲ್ಲ ಅಂದ್ರೆ ನಾನರ ನನ್ನ ಆವಿಷ್ಕಾರ ಮುಗಿದು ಹೋಗತಿ ಒಂದು. ಆದ್ದರಿಂದ ಅವುಗಳನ್ನು ನಂಬದಂಗ ಅವನು ಭೋಗ ಮಾಡು, ಅವು ನಿನಗೇನು ತ್ರಾಸ ಕೊಡುದು. ಅವ್ನು ನಂಬಿದಿ, ಸುಖದ ಸಾಧನ ನಂಬಿದಿ, ಗ್ಯಾರಂಟಿ ಕೈ ಕೊಡ್ತಾವ. ಅದು ಹೇಳ್ತಾವ. Or you will be able to possess everything and then you face the consequences of pain also. ಕರ್ಮವನ್ನು ಹಿಡ್ಕೊಂಡು ವಿಷಯಗಳು ಸುಖ ಕೊಡ್ತಾವು ಅಂತ ಹೋದೆ ಅಂದ್ರೆ ವಿಷಯಗಳು ಅವಕ್ಕ ದುಃಖ ಅಂಟುಕೊಂಡು ಕೊಡ್ತಾವ. ಅವು ಅಲ್ಲಿ ದುಃಖ ತಪ್ಪಿದ್ದಲ್ಲ, ಕೊನೆಯದು ದುಃಖ ತಪ್ಪಿದ್ದ ಅಲ್ಲ. And that is why once you get ಜ್ಞಾನಂ, either way it is okay. ಒಂದ್ಸಲ ನೀವು ಹೆಂಗರ ಮಾಡಿ ಆತ್ಮಜ್ಞಾನವನ್ನ ಪಡೆದಿದ್ದೆ ಆದ್ರೆ ನಮ್ದು ಏನ್ರಿ, ನಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗ ಅಂತಾರಲ್ಲ, ಹಂಗೈತಿ. ಹೆಂಗಾದ್ರೂ ಲಾಭನ ನಮಗ, ಹೆಂಗಾದ್ರೂ ಲಾಭ. ಜ್ಞಾನವನ್ನ ಮಾಡ್ಕೊಂಡಿದ್ದು ಹೆಂಗಿದ್ರು ಲಾಭ. ವೈರಾಗ್ಯದಿಂದ ಇರ್ರಿ, ಭೋಗದಾಗರ ಇರ್ರಿ, ಹೆಂಗಿದ್ರು ಲಾಭನ ಐತಿ ಅಂತಾರೆ. ಯು ಡಿಸೈಡ್ ಟು ಹ್ಯಾವ್ ಥಿಂಗ್ಸ್, ನೋ ಪ್ರಾಬ್ಲಮ್. ಯು ಡಿಸೈಡ್ ಟು ಗಿವ್ ಅಪ್ ಥಿಂಗ್ಸ್, ನೋ ಪ್ರಾಬ್ಲಮ್. ಜ್ಞಾನದಿಂದ ಇದು ಬಂತಂದ್ರೆ ವೈರಾಗ್ಯದಿಂದ ಇರ್ರಿ. ವೈರಾಗ್ಯ ಆಗೋದಿಲ್ರಿಪ್ಪ ಅಂತಂದ್ರೆ ಅವುಗಳ ಭೋಗದ್ನಾಗ ಆಸಕ್ತಿ ಇಟ್ಕೊಂಡ್ರ ಇರ್ರಿ, ಎಚ್ಚರಿಕೆಯಿಂದ ಇರ್ರಿ. ಅವಾಗ ನಿಮ್ಗೇನಾಗ್ತದೆ, ರಾಜ ಬಿದ್ರು ನಾನಾ ಗೆದ್ದಂಗ, ರಾಣಿ ಬಿದ್ರು ನಾನಾ ಗೆದ್ದಂಗ. ಯಾವ ಸನ್ನಿವೇಶ ಇದ್ರು ಕೂಡ ಜ್ಞಾನಿ ಮಾತ್ರ ಎಲ್ಲೂ ಸೋಲುದಿಲ್ಲ ನೋಡ್ರಿ. ಜ್ಞಾನಿಗೆ ಯಾವುದು ಒಂದು ಪರಿಸ್ಥಿತಿ ಅವ ಬಯಸಿದ್ದ ಬರ್ತದ, ಅವಾಗ ಬಯಸಲಾರದ ಪರಿಸ್ಥಿತಿ ಬರ್ತದ. ಅಂತ ಎಂತ ಪರಿಸ್ಥಿತಿ ಬಂದ್ರು ಅವ ಅದಕ್ಕೆ ತಯಾರಿರ್ತಾನ. ಅಯ್ಯೋ ನನ್ಗೆ ಯಾಕೆ ಹಿಂಗಾತು, ನಾ ಇಂಥ ಧರ್ಮವಂತ ಮನುಷ್ಯ, ನನ್ಗೆ ಯಾಕೆ ಹಿಂಗಾತು ಅನ್ನೋದಿಲ್ಲ. ಅದ್ರ ಸ್ವಭಾವನ ಹಂಗೈತು. ಕರ್ಮ ಸಂಯೋಗ ಹಂಗೈತಿ, ಅದ್ ಸ್ವಭಾವನ ಹಂಗೈತಿ. ಅದು ಹೋಗ್ಬೇಕಾದ್ರೆ ದುಃಖ ಕೊಟ್ಟು ಹೋಗೈತಿ ಅನ್ನುವಂಥದ್ದು ತಯಾರಿ ಈಜಾರಿ ಇತ್ತಂದ್ರೆ, ಮಕ್ಕಳು ಸುಖದ ಸಾಧನ ಅಲ್ಲ, ಆಸ್ತಿ ಸುಖದ ಸಾಧನ ಅಲ್ಲ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಇವು ಸುಖದ ಸಾಧನ ಅಲ್ಲ ಅಂತ ತಿಳ್ಕೊಂಡು ಅವು ಕೂಡ ಗೆಳತನ ಮಾಡಿರ್ರಿ, ಅವು ನಿಮ್ಗೆ ಅಪಾಯ ಮಾಡುದಿಲ್ಲ. ಯಾಕಂದ್ರೆ ಅಪಾಯ ಮಾಡುವಂತ ಗೊತ್ತೈತಿ ನಿಮಗೆ, ನೀವು ಎಚ್ಚರದಿಂದ ಇರ್ತೀರಿ. ಅದು ಭೋಗದಾಗಿರುವುದು. ಜ್ಞಾನವನ್ನ ಪಡೆದು ಭೋಗದಾಗಿರುವುದು. ಇನ್ನು ಜ್ಞಾನವನ್ನ ಪಡೆದು ವೈರಾಗ್ಯದಾಗಿದ್ರಂತೂ ಮುಗಿದ ಹೊತ್ತು. ಅಂದ್ರ ಐದರ್ ವೇಸ್ ಓಕೆ, ಎರಡು ದಾರಿನೂ ನಿಮ್ಗೆ ಉಪಯೋಗ ಬರ್ತಾವ. ಮೊದಲ ಏನ್ ಮುಖ್ಯ ಅಂದ್ರೆ ಜ್ಞಾನ ಮುಖ್ಯ. ಆತ್ಮಜ್ಞಾನ, ಆತ್ಮ ಅಂದ್ರೆ ಯಾರು, ನಾನು ಯಾರು, ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಉಪಯೋಗ ನಾನು ಇಲ್ಲೇ ಪ್ರಾಯೋಗಿಕವಾಗಿ ಮಾಡ್ಬೇಕು. ತತ್ವಮಸಿ ಅಂದ್ರೆ ಏನು, ನಾ ಹೆಂಗ ಭಗವಂತ ಹಾಕ್ತೀನಿ ಅನ್ನುವಂತಹದ್ದು ಪಕ್ಕ ಆತ್ಮಜ್ಞಾನ ಆದವಾಗ ಅವ ಸಂಸಾರದಾಗ ಪ್ರವೃತ್ತಿ ಮಾರ್ಗದಾಗಿರೇ ಇರ್ಲಿ, ಅವ ನಿವೃತ್ತಿ ಮಾರ್ಗದಾಗ, ಅವ ಸನ್ಯಾಸಿನೇ ಆಗಿರ್ಲಿ, ಅವ ಗೃಹಸ್ಥನ ಆಗಿರ್ಲಿ, ಅವನ ಆನಂದಕ್ಕೆ ಏನು ಕೊರತಿಲ್ಲ.
ಅವನ ಆನಂದಕ್ಕೆ ಏನು ಕೊರತೆ ಇಲ್ಲ ಅದನ್ನ ಹೇಳ್ತಾರ. ಇಫ್ ಯು ಡೋಂಟ್ ಹ್ಯಾವ್ ಸೆಲ್ಫ್ ನಾಲೆಜ್, ಒಂದು ವೇಳೆ ನಿಮ್ಗೆ ಆತ್ಮಜ್ಞಾನ ಇಲ್ಲ ಅಂದ್ರೆ ಸಮಸ್ಯೆ. ಪೊಸೆಷನ್ ಆಲ್ಸೋ ವಿಲ್ ಬಿ ಪ್ರಾಬ್ಲಮ್, ನಾನ್ ಪೊಸೆಷನ್ ಇಸ್ ಆಲ್ಸೋ ಎ ಪ್ರಾಬ್ಲಮ್. ಇನ್ನಲ್ಲಿ ಏನಾದ್ರೂ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಇದ್ರೂ ಸಮಸ್ಯೆ. ಆತ್ಮಜ್ಞಾನ ಇಲ್ಲ ಅಂದ್ರೆ ಅವು ಇಲ್ಲಂದ್ರೂ ಸಮಸ್ಯೆ. ಇಲ್ಲಂದ್ರೆ ಹೆಂಗ್ ಜೀವನ ಮಾಡ್ಬೇಕ್ರಿ? ಇದ್ರ ಇವನ್ ಹೆಂಗ್ ಮೇಂಟೈನ್ ಮಾಡ್ಬೇಕ್ರಿ? ಎರಡು ರೀತಿಯಿಂದ ಸಮಸ್ಯೆ ಐತಿ. ಅಂದ್ರೆ ಏನದ? ಸಮಸ್ಯೆಗೆ ಕಾರಣ ಏನು? ಆತ್ಮಜ್ಞಾನ ಇರುವಿಕೆ ಸಮಸ್ಯೆಗೆ ಪರಿಹಾರ, ಆತ್ಮಜ್ಞಾನ ಇಲ್ಲದಿರುವಿಕೆಗೆ ಸಮಸ್ಯೆದಾಯಕ. Interview parents with children, they will complain. He did it like this, like that, etc. Daughter like this, complaint. And interview parents without children. They are going from temple to temple. Somehow I should get a child. Having is also a problem. Not having is also a problem. ಲಗ್ನ ಆಗುತ್ತೇನೆ, ಒಂದ ವರ್ಷದಾಗ ಮಕ್ಕಳಾದ್ರೂ ಸಮಸ್ಯೆನ. ಎಷ್ಟು ಲಗು ಮಕ್ಕಳಾದಪ್ಪ, ನಾವು ಜೀವನ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಅಂತಾನ ಒಬ್ರು ದಂಪತಿಗಳು. ಒಬ್ರು ಲಗ್ನ ಆಗಿ 4-5 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಅವರು ಏನು ಗುಡಿ ಗುಂಡಾರ ಅಡ್ಡಾಡಕತ್ತಾರ ಮಕ್ಕಳ ಸಲುವಾಗಿ. ಮಕ್ಕಳಾಗುವದು, ಮಕ್ಕಳಾದ್ರೂ ಸಮಸ್ಯೆ, ಮಕ್ಕಳಾಗದೇ ಇದ್ರು ಸಮಸ್ಯೆ. ಎರಡು ಉಭಯ ರಜ್ಜು ಪಾಶನ್ಯಾಯ. ಹಂಗಾಗ್ತದ. ಅಜ್ಞಾನ ಇದ್ರ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರಾದಿಗಳು ಇದ್ರೂ ಲಾಭ, ಇದ್ರೂನು ಅವಾಗ ದುಃಖ. ಅವು ಇಲ್ಲಂದ್ರೂ ದುಃಖ. ಆದ್ರೆ ಆತ್ಮಜ್ಞಾನ ಇದ್ದಾಗ ಇವು ಇಲ್ಲಂದ್ರೂ ದುಃಖಿಲ್ಲ. ಆತ್ಮಜ್ಞಾನ ಇವು ಇಲ್ಲಂದ್ರೂ ದುಃಖಿಲ್ಲ, ಇವು ಇದ್ರೂ ದುಃಖಿಲ್ಲ. ಆಸ್ ಲಾಂಗ್ ಆಸ್ ಯು ಡು ನಾಟ್ ಹ್ಯಾವ್ ದ ಇನ್ನರ್ ರಿಸೋರ್ಸಸ್. ಕೌಶಲ್ಯ and Dasharatha got Rama after doing special puja, and Rama, because of the Lord's blessing, was born to them, and they were happiest people in the world. And when the occasion came that Rama had to go to the forest, they were very Kaushalya said that it would have been better not to have children. ಒಂದು ರಾಮಾಯಣ ಕಥೆಯನ್ನು ಹೇಳಾಗತ್ತಾರ ಪೂರ್. ಕೌಶಲ್ಯ ದಶರಥಗೆ ಒಟ್ಟ ಮಕ್ಕಳಾಗಿದ್ದಿಲ್ಲ. ಯಜ್ಞವನ್ನ ಮಾಡಿದ್ರು, ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ್ರು, ಮಕ್ಕಳು ಹುಟ್ಟಿದ್ರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳು ಹುಟ್ಟಿದ್ರು. ಹುಟ್ಟಿದ ತಕ್ಷಣ ಮುಂದೆ ಅವಾಗ ರಾಮಗ ಅಡವಿಗೆ ಹೋಗುವಂತ ಪ್ರಸಂಗ ಬಂತು. ಏನ ಪ್ರಕಾರ ಅಡವಿಗೆ ಹೋಗುವ ಪ್ರಸಂಗ ಬಂತು. ಅವಾಗಂತ ಅಂತ ಕೌಶಲ್ಯ, ನನಗ್ ಮಕ್ಕಳ ಆಗ್ಲಿಕ್ಕಂದ್ರ ಚಲೋ ಇತ್ತು ನೋಡ, ಮಕ್ಕಳ ಆಗುದನ್ನು ನೋಡಿ ಸಂತೋಷ ಪಟ್ವಿ ಹೊರತು ಈಗ ಆ ಸಂತೋಷ ನನಗೆ ಎಲ್ಲಿ ತಂದಿಟ್ಟೈತಿ ಅಂದ್ರೆ, ನನ್ನ ಮಗ ರಾಮ ಅಡವಿಗೆ ಹೊಂಟಾನ, ನನಗ್ ದುಃಖ ಆಗತೈತಿ. ಈ ದುಃಖವನ್ನ ಸಹಿಸೋಕ್ಕಿಂತ ನನ್ನ ಮಕ್ಕಳನ್ನ ಬೇಡಾಗಿತ್ತಲ್ಲ, ಮಕ್ಕಳ ಆಗದೆ ಇದ್ರೆ ಚಲೋ ಇದ್ದಲ್ಲ ಅಂತಾಳೆ. ಅದೇ ರೀತಿ ವಿಷಯ ವಸ್ತುಗಳು ಹಂಗಾದ ನೋಡಿ ಅಂತಾರ. We could have been happy without them, and especially not to have a wonderful son like Rama. It is a useless child. Going to forest is the thing. Same Kaushalya once wanted a child and then complains. That means as long as I am ignorant, having is also a problem, not having is also a problem. ಯಾವಾಗ ನನಗೆ ಅಜ್ಞಾನ ನನ್ನಲ್ಲಿ ಮುಸುಗಾಗೈತಿ, ಅವಾಗ ಈ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಧಿಕಾರ ಅಂತಸ್ತು ಇವೆಲ್ಲ ಇದ್ರೂ ಸಮಸ್ಯೆ. ಇದ್ರೆ ಏನ್ ಸಮಸ್ಯೆ ರೀ? ಹೆಂಗ್ ಮೇಂಟೈನ್ ಮಾಡುದ್ರಿ ಅವನ್ನ? ಸಮಸ್ಯೆ. ಇಲ್ಲಾಂದ್ರೆ ಒಂದು ಸಮಸ್ಯೆ ಅಲ್ರಿ, ಇಲ್ಲಾಂದ್ರೆ ಇರ್ತೀನ್ರಿ ಬಡತನ. ಆದರೆ ಜ್ಞಾನ ಇದ್ದು ಅವು ಇದ್ರೂ ಸಮಸ್ಯೆ ಇಲ್ಲ, ಅವು ಇಲ್ಲೊಂದು ಸಮಸ್ಯೆ ಇಲ್ಲ. ಜ್ಞಾನವನ್ನ ಮಾಡ್ಕೊಂಡ್ರೆ ಸಾಕು ಅಂತ. As long as a wise, having also is not a problem, not having also is not a problem. ಇದ್ರಲ್ಲಿ ಎಷ್ಟು ಇದ್ರೂ ಸುಖದಿಂದ ಇರಾಕ್ ಬರ್ತದ, ಅವು ಇಲ್ಲಂದ್ರೂ ಸುಖದಿಂದ ಇರಾಕ್ ಬರ್ತದ. ಆ ಒಂದು ಕಲೆಯನ್ನ ಅವ್ಗೆ ಜ್ಞಾನ ಕೊಟ್ಟೈತಿ. Because the world is a mixture of both pleasure and pain. ಈ ಜಗತ್ತು ಅಂದ್ರೆ ಬರೇ ಸುಖದ ಹಾಸಿ ಎಲ್ಲ ಇದೆ, ಸುಖ ದುಃಖಗಳ ಮಿಶ್ರಣ ಇದೆ. ಸ್ವಾಭಾವಿಕವಾಗಿ ದುಃಖ ಹಗಲಾಗಿಂದ ರಾತ್ರಿ, ರಾತ್ರಿಯಾಗಿಂದ ಹಗಲು ಹೆಂಗ್ ಬರ್ತಾವೋ ಹಂಗ ಈ ಜಗತ್ನಾಗ ಈ ಜೀವನ ಹೆಂಗೈತೆ ಅಂದ್ರೆ ಸುಖ ಆದ್ಮೇಲೆ ದುಃಖ, ದುಃಖ ಆದ್ಮೇಲೆ ಸುಖ, ಒಂದಾದ ನಂತರ ಒಂದಾದ ನಂತರ ಇನ್ನೊಂದು ಬರುವುದೇ. ಇದಕ್ಕಂತರ ಜೀವನ. ಅಂಡ್ ದೇರ್ಫೋರ್ ಬುಧಃ ತೇಷು ನ ರಮತೆ. ಜ್ಞಾನಿಗಳು ಈ ವಿಷಯವಾಗಿ ಅಲ್ಲಿ ರಮಮಾಣ ಮಾಡುವುದಿಲ್ಲ. A wise person is one who is not carried away by the pleasures that the world can give.
ಜಾಣ ಮನುಷ್ಯ ಯಾರು ಅಂತಂದ್ರೆ ವಿಷಯ ವಸ್ತುಗಳನ್ನ ಇದ್ದಂತ ಸುಖವನ್ನ ನಂಬಿಕೊಂಡು ಇರುವವ ಅಲ್ಲ. ಅವು ಯಾವ ಹೊತ್ತಿಗೆ ಕೈ ಕೊಡ್ತಾವನ್ನುವಂತ ಮನಸ್ಸು ಅವನಲ್ಲಿ ಅವುಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಅವು ಕೂಡ ವ್ಯವಹಾರ ಮಾಡ್ತಿರ್ತಾನಲ್ಲ, ಅವಂಗಂತರ ಜ್ಞಾನಿ. ಅವು ಕೈ ಕೊಟ್ಟರು ಕೂಡ ಅವಂಗೇನ್ ದುಃಖ ಆಗುದಿಲ್ಲ. ಅವ್ನ್ ಗೊತ್ತೈತಿ ಒಂದಿನ ಒಂದ್ ದಿವ್ಸ ಕೈ ಕೊಡುವ ಇವ. He is not carried away by the pleasures that world can give. He is aware of both plus and minus points of the world. ಈ ಜಗತ್ತಿನ ಧನಾತ್ಮಕ ಶಕ್ತಿ ಏನು, ಋಣಾತ್ಮಕ ಶಕ್ತಿ ಏನು, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಐಶ್ವರ್ಯ, ಅಧಿಕಾರ, ಇವುಗಳಿಂದ ನನಗೆ ಏನ್ ಲಾಭ ಐತಿ, ಇವಿದ್ದಾಗ ಇವಿಲ್ಲ ಅಂದ್ರೆ ನನಗೆ ಏನ್ ನುಕ್ಸಾನ ಐತಿ. ಇವು ಎರಡೂ ಗೊತ್ತಿರ್ತೈತೆ ಅವಾಗ. ಅವು ಗೊತ್ತಿದ್ದವ್ರು ಕೂಡ ವ್ಯವಹಾರ ಮಾಡ್ಬೇಕು. ಈ ಹಾವಿನ ಕೂಡ ವ್ಯವಹಾರ ಮಾಡ್ದಂಗ, ಹಾವು ಯಾವಾಗ ಕಡಿತೈತೆ ಗೊತ್ತಿಲ್ಲ, ಅದ್ರ ಹುಷಾರಿಂದ ವ್ಯವಹಾರ ಮಾಡ್ಬೇಕು. ಆ ಟೈಪ್ ಹೇಳಾಕತ್ತಾರ ಈಗ. He is aware of both the plus and minus points of the world. So so na teshu ramate budaha. He will not rebel. He doesn't get carried away. ಅವುಗಳು ಕೂಡ ಒಂದಾಗಿ ನಾವು ಸುಖದಿಂದ ಅದೇನೆ ಅನ್ನುವಂತ ಹೆಮ್ಮೆ ಇರುವುದಿಲ್ಲ. ಅವು ಇದ್ದಾಗ, ಅವಿಲ್ಲದ ನಾ ದುಃಖಕ್ಕೊಳಗೇನೆ ಅನ್ನೋದಿಲ್ಲ. ಸುಖ ಆಗಿಂದ ದುಃಖ ಬರ್ತದ, ದುಃಖ ಆಗಿಂದ ಸುಖ ಬರ್ತದ. ಈ ಸುಖ ದುಃಖಗಳು ಹಗಲು ರಾತ್ರಿನಂತೆ ಒಂದಾದ ನಂತರ ಒಂದು ಬರುವ, ಅವನ ಅನುಭವ ಮಾಡುವುದ, ಅವನ ಸಹಿಸಿಕೊಳ್ಳುವುದ. ಇಷ್ಟು ಸಹಿಸಿಕೊಳ್ಳಕ್ ಗಟ್ಟಿ ಆಗ್ರಿ, ಜ್ಞಾನದ ನೆಲೆಯಾಗಿ ನಿಲ್ರಿ, ಮುಗಿದು ಆತ್ಮನಲ್ಲಿ ಯಾವ ಸುಖ ದುಃಖಗಳು ಇಲ್ಲ ಅನ್ನುವಂತ ಜ್ಞಾನ ನಮ್ಗಿತ್ತು ಅಂತಂದ್ರೆ ಆತ್ಮನ್ನೇವ ಆತ್ಮನ ತುಷ್ಟ, ಆತ್ಮನ ಸುಖವೇ ನಮ್ಗೆ ಪ್ರತಿಬಿಂಬಿಸ್ತೈತೆ ಹೊರತು ಅಲ್ಲಿ ಅನಾತ್ಮದ್ದು ನಮ್ಗೇನು ಎದ್ದು ಕಾಣುದಿಲ್ಲ ಅಂತ ಹೇಳಿದ್ರು. ಅದನ್ನ ಮುಂದುವರಿಸ್ತಾ ಮುಂದಿನ ಶ್ಲೋಕ 23ನೇ ಶ್ಲೋಕ ಏನ್ ಹೇಳ್ತಾರ ನೋಡಿ. 23ನೇ ಶ್ಲೋಕದಾಗ ಶಕ್ನೋತಿ ಹೈವ ಯೋಗೋ ಸೋಡುಂ ಪ್ರಾಕ್ಷೈರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವಿವೇಗಂ ಸಯುಕ್ತ ಸುಖೀ ನರಃ. ಶಕ್ನೋತಿ ಹೈವ ಯಃ ಸೋಡುಂ, ಶಕ್ನೋತಿ ಹೈವ ಸೋಡುಂ, ಯಹ ಯಾವನು ಶರೀರ ವಿಮೋಕ್ಷಣಾತ್ ಪ್ರಾಕ್, ಪ್ರಾಕ್ ಅಂದ್ರೆ ಮೊದಲು, ಶರೀರ ವಿಮೋಕ್ಷಣಾತ್ ಪ್ರಾಕ್ ಅಂದ್ರೆ ಶರೀರ ಪಾತವಾಗುವುದಕ್ಕೆ ಮೊದಲೇ, ಅಂದ್ರೆ ಸಾಯಿಗಿಂತ ಮೊದಲು, ನಿಧನಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಜೀವಂತವಾಗಿರುವಾಗಲೇ, ಕಾಮ ಕ್ರೋಧೋದ್ಭವಂ ವೇಗಂ ಯಹ ಏವ ಸೋಡುಂ, ಕಾಮ ಮತ್ತು ಕ್ರೋಧಗಳ ವೇಗವನ್ನ ಯಾವನು ಇಲ್ಲಿ ಸಹಿಸಿಕೊಂಡಿರ್ತಾನೋ ಜೀವಂತ ಕಾಲದಲ್ಲಿ, ಸೋಡುಂ ಸಹಿಸಿಕೊಂಡಿರ್ತಾನೋ, ಸಹಿಸಿಕೊಳ್ಳಲು ಶಕ್ನೋತಿ ಶಕ್ತನಾಗಿರುತ್ತಾನೋ ಸಹ ಅವನು, ಯುಕ್ತ ಸಹ ಸುಖಿ ಪರಂ, ಅವನು ಯೋಗಿ ಆಗ್ತಾನೆ. ಯಾವ ಯೋಗ? ಜ್ಞಾನ ಯೋಗಿ ಆಗುತ್ತಾನೆ, ಜ್ಞಾನ ಯೋಗಿ ಆಗಿರುತ್ತಾನೆ. ಸ ಸುಖಿ ನರಹ, ಅವನು ಸುಖಿಯಾದ ಮನುಷ್ಯನು. ಏನ್ರಿ, ಆತ್ಮಜ್ಞಾನವನ್ನು ಮಾಡ್ಕೊಂಡ್ಬಿಟ್ರೆ ನಮ್ ಜೀವನ ಸುಖದಿಂದ ಇರ್ತದೆ. ಎಂತ ಕಷ್ಟಗಳ ಮಧ್ಯದಲ್ಲೂ ನಾವು ಸುಖದಿಂದ ಇರುವಂತ ಕಲೆ ಇದೆ ಇದು. ಪರಮಾತ್ಮ ನನಗ್ ಕಷ್ಟಗಳನ್ನ ಕೊಡಬೇಡ ಅಂತ ಹೇಳ್ಬಾರ್ದು. ಕಷ್ಟಗಳನ್ನ ಕೊಟ್ಟರು ಆ ಕಷ್ಟಗಳಲ್ಲಿ ಸುಖದಿಂದ ಇರುವಂತ ಕಲೆ ಯಾವುದು ಅನ್ನೋದು ಹೇಳ್ಕೊಡ್ತದ ಭಗವದ್ಗೀತೆ. ಕಷ್ಟಗಳ ಬೇಡ ಅನ್ಬಾರ್ದು. ಕಷ್ಟಗಳ ಮಧ್ಯದಲ್ಲಿ ಸುಖದಿಂದ ಇರುವ ಕಲೆ ಭಗವದ್ಗೀತೆ ಕಲಿಸಿಕೊಡ್ತದೆ. ಸುಖದಿಂದ ಇರುವಂತ ಕಲೆ, ದುಃಖಗಳ ಅಭಾವದಲ್ಲಿ ಸುಖದಿಂದ ಇರುವ ಕಲೆ ಅಲ್ಲ, ದುಃಖಗಳ ಮಧ್ಯದಲ್ಲಿ ಸುಖದಿಂದ ಇರುವ ಕಲೆಯನ್ನ ಕಲಿಸಿಕೊಡ್ತದ ಭಗವದ್ಗೀತೆ. ಸಾಮಾನ್ಯ ಅರ್ಥ ಹೇಳ್ತಾರ ನೋಡ್ರಿ. ಶರೀರ ಪಾತಕ್ಕೆ ಮೊದಲು ಯಾವನು ಇಲ್ಲಿಯೇ ಈ ಶರೀರ ಜೀವಂತವಾಗಿರುವಾಗಲೇ ಇಲ್ಲಿಯೇ ಕಾಮ ಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುತ್ತಾನೋ, ಸಹನೆ, ಅವನೇ ಯೋಗಿ, ಅವನೇ ಜ್ಞಾನ ಯೋಗಿಯು. ಜ್ಞಾನ ಇದ್ದವನ ಸಹಿಸಿಕೊಳ್ಳಕ್ ಸಾಧ್ಯದ, ಉಳಿದವನು ಸಹಿಸಿಕೊಳ್ಳಕ್ ಆಗುದಿಲ್ಲ. ಅವನೇ ಜ್ಞಾನ ಯೋಗಿಯು, ಅವನೇ ಸುಖಿಯಾದ ಮನುಷ್ಯನು, ಅವನು ಸುಖಿಯಾದ ಮನುಷ್ಯ. That person who is able to manage the impulse born out of desire and anger here itself before the fall of the body is a disciplined, he is happy. Ada arthavanna English na ಹೇಳಿದೆ. So in the previous verse,
The value of a mental preparedness was pointed out. And what is the mental preparedness? Mental preparedness for having things or to give up things. ಮಾನಸಿಕವಾಗಿ ತಯಾರಿ ಇರ್ಬೇಕ. ಕಷ್ಟಗಳನ್ನು ಎದುರಿಸಕ್ಕೆ ತಯಾರಿ ಆಗಿ ನಿಂತ್ಬಿಟ್ರೆ ಕಷ್ಟಗಳು ಬರೋದಿಲ್ಲ. ಕಷ್ಟಗಳು ಕಷ್ಟ ಅನ್ಸೋದಿಲ್ಲ. ನಾವು ಮಾನಸಿಕವಾಗಿ ಕಷ್ಟಗಳನ್ನ ಎದುರಿಸುವ ಸಾಮರ್ಥ್ಯದಿಂದ ತಯಾರಾಗಿ ನಿಂತ್ವಿ ಅಂದ್ರೆ ಕಷ್ಟಗಳನ್ನು ಭರಿ ಅನ್ಸೋದೇ ಇಲ್ಲ. ಬರ್ತಾವ ಹೋಗ್ತಾವ್ ಅಷ್ಟೇ, ಖಲಾಸ್ ಮುಗಿದು. ಆಗಮಾಪಾಯಿನೋ ಅರ್ಜುನ, ಅವು ಬರೋ ಹೋಗು ಸ್ವಭಾವ ಅದಾವ. ನೀ ಯಾವಾಗ್ಲೂ ಇರಾಮದಿ. ಈ ಶರೀರ ಮನಸ್ಸು ಬಂದು ಹೋಗುವುದಾವ. ನೀ ಆತ್ಮದಿಂದ ಯಾವಾಗ್ಲೂ ಇರಾಮದಿ. ನೀ ಎಲ್ಲಿ ಹೋಗಾಮಲ್ಲ ಬರಾಮಲ್ಲ, ಯಾವಾಗ್ಲೂ ಇರುವ ನೀ ಇದ್ದೀವಿ. ಈ ಶರೀರ ಬರ್ತದ ಹೋಗ್ತದ, ಮನಸ್ಸು ಬರ್ತದ ಹೋಗ್ತದ, ಸುಖ ದುಃಖಗಳ ಬರ್ತಾವ ಹೋಗ್ತಾವ್. ನೀ ಯಾವಾಗ್ಲೂ ಇರಾಮದಿ. ನಾವು ಗುರ್ತಿಸಿಗೋ, ನಾನು ಯಾವಾಗಲೂ ಇರುವ ಆತ್ಮಸ್ವರೂಪಿ, ನಿರಾಕಾರ ನಿರ್ಗುಣ ಬ್ರಹ್ಮ ಸ್ವರೂಪ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ, ವ್ಯಾಪಕವಾದಂತ ಸ್ವರೂಪ, ಯಾವಾಗಲೂ ಇರುವವ. ಈ ದೇಹ ಇದ್ದಾಗೂ ಅದೇನಿ, ದೇಹ ಇಲ್ಲದೆ ಇದ್ದಾಗೂ ಇಲ್ಲೇ ಇರಾಮ. ವ್ಯಾಪಕವಾಗಿರಾಮ ಇಲ್ಲೇ ಅನ್ನೋ ಪ್ರಶ್ನೆ ಬರಂಗಿಲ್ಲ. ವ್ಯಾಪಕವಾಗಿ ಇರುವವ ಆತ್ಮ. ಆದ್ದರಿಂದ ಪ್ರಿಪೇರ್ಡ್ನೆಸ್, ತಯಾರಿಯಾಗಿರ್ಬೇಕು. ಎಂತ ಕಷ್ಟ ಬಂದ್ರು ನಾನು ಎದುರಿಸ್ತೇನೆ ಅನ್ನುವಂತ ಧೈರ್ಯ ಇದ್ದಾಗ ಕಷ್ಟಗಳು ನಮ್ಮನ್ನು ನೋಡಿ ಓಡೋಗ್ತಾವ, ಅಥವಾ ಅವು ಬಂದು ಹೋಗಿದ್ದು ಕೂಡ ನಮಗ್ ಗೊತ್ತಾಗುದಿಲ್ಲ. ಮೆಂಟಲ್ ಪ್ರಿಪೇರ್ಡ್ನೆಸ್. Having things also requires mental preparedness because it will cause its own pain, and not having things will also cause pain, source of emptiness. Unless I know how to handle these two, I am going to suffer in life. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳು ಇದ್ದಾಗನು ಕೂಡ ಅವನು ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನುವಂತ ಒಂದ್ ಚಿಂತಿ, ಅವು ಇಲ್ಲಂದ್ರೆ ಅವಿಲ್ಲದನ ಹೆಂಗ್ ಬದುಕ್ಲಿ ಅನ್ನುವಂಥದ್ದು ಒಂದ್ ಚಿಂತಿ. ಎರಡೂ ಸಮಸ್ಯೆ ಅದಾವು. ವಿಚಾರ ಮಾಡ್ರಿ ಆತ್ಮೀಯರೇ. ಅನ್ಲೆಸ್ ಐ ನೋ ಹೌ ಟು ಹ್ಯಾಂಡಲ್ ದೀಸ್ ಟು, ಐ ಆಮ್ ಗೋಯಿಂಗ್ ಟು ಸಫರ್ ಇನ್ ದ ಲೈಫ್. ಇವು ಎರಡು ನನಗೆ ಹೆಂಗ್ ಸಂಭಾಳಿಸ್ಬೇಕು, ಎರಡು ಸನ್ನಿವೇಶಗಳನ್ನು ಗೊತ್ತಿಲ್ಲ ಅಂದ್ರೆ ಜ್ಞಾನ ಇಲ್ಲ ಅಂದ್ರೆ, ಯಾವ ಜ್ಞಾನ? ಆತ್ಮಜ್ಞಾನ ಇಲ್ಲ ಅಂದ್ರೆ ಜೀವನ ಬಹಳ ಭಾರ ಆಗ್ತದೆ, ವಜ್ಜೆ ಆಗ್ತದೆ. And this mental preparedness or awareness is the one value, and then alone I will know the importance of self-knowledge. ಆ ಜ್ಞಾನವನ್ನು ಒಮ್ಮೆ ಪಡೆದು ನೋಡ್ರಿ, ಅದು ಎಂತ ಒಂದು ಕಸು ಕೊಡ್ತದ ಅಂತಂದ್ರೆ ದುಃಖಗಳು ನಮ್ಮ ಎದುರು ನಿಲ್ಲುವುದಿಲ್ಲ. ಯಸ್ಯ ಸ್ಮರಣ ಮಾತ್ರೇಣ ವಿಘ್ನ ಜಾತಂ ವಿನಶ್ಯತಿ ಅಸ್ತಿ ತುಂಡಲ ಸತ್ಕಾಯ ಗಣನಾಥ ನಮೋಸ್ತುತಿ. ಎಲ್ಲ ಕಷ್ಟಗಳು ನಿಮ್ ಮುಂದೆ ನೆಲೆ ಇಲ್ಲದಂಗ ನೆಲ ಕಚ್ಚಿ ಬೀಳ್ತಾವ್. ಎಷ್ಟೇ ಸ್ಮರಣ ಮಾತ್ರೇನ, ನಿಮ್ಮ ಬ್ರಹ್ಮ ಅನ್ನುವಂಥದ್ದು ಜ್ಞಾನ ಆಗೋ ತಕ್ಷಣನೇ ಎಂತ ಸಮಸ್ಯೆಗಳು ಅದಾವ ಎಲ್ಲವೂ ಪುಡಿ ಪುಡಿಯಾಗಿ ನಿಮ್ಮ ಎದುರಿಗೆ ಬೀಳ್ತಾವ. ಇದು ಅನುಭವ ಮಾಡ್ರಿ ಆತ್ಮೀಯರೇ, ಇದನ್ನ ಅನುಭವ ಮಾಡಿ. ಇದು ಕೇವಲ ಮಾತಾಗ್ಬೋದು, ಇದು ಅನುಭವ ಆಗ್ಬೇಕು. Now the second value that Krishna highlights in the 23rd verse is handing a raga. ಇನ್ನು ಎರಡನೇ ಸಮಸ್ಯೆವನ್ನ ಹೇಳ್ತಾನ ಭಗವಂತ. ಹೆಂಗ ನಾವು ರಾಗವನ್ನ ಹೆಂಗ ನಾವು ಉಪಯೋಗ ಮಾಡಬೇಕು, ಅದನ್ನ ನಮಗ ಆಯುಧವನ್ನಾಗಿ ಹೆಂಗ್ ಉಪಯೋಗ ಮಾಡ್ಬೇಕು ರಾಗವನ್ನ ಅಂತ ಹೇಳ್ತಾರ. ರಾಗದ್ವೇಷಗಳನ್ನ ಹೆಂಗ್ ನಾವು ಉಪಯೋಗ ಮಾಡ್ಬೇಕು, ಅವುಗಳಿಗೆ ಬಲಿ ಆಗೋ ಬದಲಿ ಅವುಗಳನ್ನ ನಮ್ಮ ಆಯುಧಗಳನ್ನಾಗಿ ನಾವು ಹೇಗೆ ಉಪಯೋಗ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಾನೆ. ಅದರ್ವೈಸ್ ಕಾಡ್ ಕಾಮ ಅಂಡ್ ಕ್ರೋಧ. ರಾಗ ದ್ವೇಷ ಅಂದ್ರು ಒಂದೇ, ಕಾಮ ಕ್ರೋಧ ಅಂದ್ರು ಒಂದೇ. ರಾಗ ಮೀನ್ಸ್ ಅಟ್ಯಾಚ್ಮೆಂಟ್ ಟು ಸರ್ಟನ್ ಆಬ್ಜೆಕ್ಟ್ಸ್, ದ್ವೇಷ ಮೀನ್ಸ್ hatredness ಆರ್ awareness towards certain other objects. ರಾಗ ಯಾವುದೇ ಕೆಲವು ವಸ್ತುಗಳನ್ನ ಪ್ರೀತಿ ಮಾಡುವುದು, ಯಾವುದೇ ಕೆಲವೊಂದು ಸಂಬಂಧಿಕರನ್ನ ಪ್ರೀತಿ ಮಾಡುವುದು. ದ್ವೇಷ ಅಂತಂದ್ರೆ ಇನ್ನು ಕೆಲವು ಮಂದಿ ಅವ್ರನ್ನ ಬಿಟ್ಟು ಉಳಿದವ್ರನ್ನ ದ್ವೇಷ ಮಾಡುದು. And according to Vedanta, both are more height of misconception. ನೋಡ್ರಿ, ರಾಗಕ್ಕೆ ಕಾರಣ ಏನು, ದ್ವೇಷಕ್ಕೆ ಕಾರಣ ಏನ್ರಿ? ಎರಡಕ್ಕೂ ಕಾರಣ ಒಂದೈತಿ. ಏನು ಅಂತಂದ್ರೆ ತಪ್ಪು ತಿಳುವಳಿಕೆ. ರಾಗಕ್ಕ ಒಂದ್ ವಿಷಯದ ಮೇಲೆ ರಾಗ ಐತಿ, ಅದು ಏನ್ ಕಾರಣ? ತಪ್ಪು ತಿಳುವಳಿಕೆ. ಒಂದ್ ವಿಷಯದ ಮೇಲೆ ದ್ವೇಷ ಅದ, ಏನ್ ಕಾರಣ? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಬಿಟ್ಟು ಬೇರೆ ಕಾರಣ ಇಲ್ಲೇ ಇಲ್ಲ. ಈ ಮೊಬೈಲ್ ಅದ, ಈ ಮೊಬೈಲ್ ಮ್ಯಾಗ ಪ್ರೀತಿ ಭಾಳ ಅದ. ಯಾಕ? ಇದು ನನ್ಗ ಕಾನ್ಫರೆನ್ಸ್ ಕಾಲ್ ಮಾಡಕ್ ಅನುಕೂಲ ಆಗೈತಿ, ಫೋನ್ ಮಾಡಕ್ ಅನುಕೂಲ ಆಗೈತಿ, ನನಗೆ ಇದ್ರ ಮ್ಯಾಗ ಭಾಳ ಪ್ರೀತಿ ಐತಿ. ಇನ್ನೊಂದದ, ನಂದೊಂದು ಟಿವಿ ಅದ, ಬ್ಲಾಕ್ ಅಂಡ್ ವೈಟ್ ಟಿವಿ, ಅದ್ರ ಮನ್ಯಾಗ ಇಡಕ್ ಜಾಗ ಐತಿ, ಅದ್ರ ಮ್ಯಾಗ ದ್ವೇಷ ಐತಿ. ಅದು ಯಾವಾಗ ಅದನ್ನ ಯಾರು ಬೈತಾರೋ ಅನ್ನಕತ್ತೀನಿ. ಅದ್ರ ಮ್ಯಾಗ ದ್ವೇಷ ಐತಿ, ಇದ್ರ ಮ್ಯಾಗ ಪ್ರೀತಿ ಐತಿ. ಮೊಬೈಲ್ ಮ್ಯಾಗ ಪ್ರೀತಿ ಐತಿ, ಒಂದು ಡೂಮ್ ಟಿವಿ ಬ್ಲಾಕ್ ಅಂಡ್ ವೈಟ್ ಟಿವಿ ಮ್ಯಾಗ ದ್ವೇಷ ಐತಿ.
ಯಾಕೆ ಹುಟ್ಟೈತಿ ದ್ವೇಷ, ಇದ್ರ ಮ್ಯಾಗ ಯಾಕೆ ಪ್ರೀತಿ ಐತಿ ಅಂದ್ರ ಏನ್ ಹೇಳ್ಬೇಕು? ಕೆಲವೊಂದು ವಿಷಯ ವಸ್ತುಗಳಿಗೆ ರಾಗ ಉಂಟಾಗೈತಿ, ಕೆಲವೊಂದು ವಿಷಯಗಳಿಗೆ ದ್ವೇಷ ಉಂಟಾಗೈತಿ. ವೇದಾಂತದ ಏನ್ ಹೇಳ್ತತಿ ಅಂದ್ರ ಈ ರಾಗ ಹುಟ್ಲಿ ದ್ವೇಷ ಹುಟ್ಲಿ ಎರಡೂ ಕೂಡ ತಪ್ಪು ತಿಳುವಳಿಕೆ ಅಂತಾರ. ನಾನು ಈ ಮೊಬೈಲ್ ಸುಖದ ಸಾಧನ ಅಂತ ತಿಳ್ಕೊಂಡಿದ್ದು ತಪ್ಪು ತಿಳುವಳಿಕೆನೆ. ಆ ಒಂದು ಬ್ಲಾಕ್ ಅಂಡ್ ವೈಟ್ ಡೂಮ್ ಮೊಬೈಲ್ ಇದು ಐತಲ್ಲ ಟಿವಿ, ಅದನ್ನ ಕಳ್ಕೊಳಕ್ ನಾ ಬಹಳ ಖುಷಿ ಆಗೇನಿ ಅಂತಂದ್ರ ಅದನ್ನ ಹೆಂಗ್ ಮಾಡಿ ಯಾರಿಗಾರ ಕೊಡ್ಬೇಕು ಅಂತೇನಿ, ಅದನ್ನ ಮನ್ಯಾಗ ಇಡಕ್ ಜಗ ಇಲ್ದಂಗ ಹಿಡ್ಕೊಂಡ್ ಕುಂತೈತಿ, ಅದ್ರ ಮ್ಯಾಲ ದ್ವೇಷ ಉಂಟಾಗೈತಿ ಅಂದ್ರೆ ಅದು ತಪ್ಪು ತಿಳುವಳಿಕೆನೆ. ತಪ್ಪು ತಿಳುವಳಿಕೆನ ಹೌದು. ಹೆಂಗದೆ ತಪ್ಪು ತಿಳುವಳಿಕೆ? ಅಲ್ರಿ ಅದು ಡೂಮ್ ಟಿವಿ ಐತಲ್ಲ ಬ್ಲಾಕ್ ಅಂಡ್ ವೈಟ್ ಟಿವಿ, ಆ ನಾಮರೂಪವನ್ನು ಸರಿಸಿ ನೋಡ್ರಿ ಅದು ಏನೈತಿ? ನಾಮರೂಪ ಅದ್ರ ಮ್ಯಾಗ ಟಿವಿ ಅನ್ನೋದು ಒಂದು ನಾಮ ಒಂದು ರೂಪ ಅದ್ರ ಮ್ಯಾಗ ಕುಂತದ, ಅವು ಮಿಥ್ಯಾಂಶದ. ಆ ನಾಮರೂಪ ಸರಿಸಿ ನೋಡ್ರಿ. ಅಸ್ಥಿ ಬಾತಿ ಪ್ರಿಯದಿತಿ ಅನ್ನೋದು ಏನದ? ಯಾರು ಹೇಳ್ತೀರಿ? ಓಪನ್ ಮಾಡಿ ಹೇಳ್ರಿ. ಅಸ್ಥಿ ಬಾತಿ ದುಂಡಪ್ ಸರ್ ಬೇಡ, ಬೇರೆಯವ್ರು ಯಾರು ಹೇಳ್ರಿ? ದಿವ್ಯಾನಂದ್ರ ಹೇಳ್ರಿ. ನನಗೆ ಬೇಡಾದ ಬಂದ್ ವಸ್ತು ಐತಲ್ಲ ಡೂಮ್ ಟಿವಿ ಬ್ಲಾಕ್ ಅಂಡ್ ವೈಟ್, ಅದ್ರ ಮ್ಯಾಗ ನಾ ದ್ವೇಷ ಮಾಡಾಕತ್ತೇನಲ್ಲ, ಅದ ನಾಮರೂಪವನ್ನ ಸರಿಸಿ ಅಲ್ಲಿ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಐತಲ್ಲ, ಏನೈತ್ರಿ ಅದು? ಅದು ಏನು ಇಲ್ರಿ, ಅದು ನಮ್ಮ ಬ್ರಹ್ಮನೇ ಐತ್ರಿ ಅದು. ಅದು ಬ್ರಹ್ಮ. ನಾ ದ್ವೇಷ ಯಾಕೆ ಮಾಡ್ಬೇಕದ? ದ್ವೇಷ ಮಾಡ್ಲಿಕ್ಕೆ ತಿಳುವಳಿಕೆಯಿಂದ ದ್ವೇಷ ಆಗೈತಿ. ಈಗ ಮೊಬೈಲ್ ಅನ್ನು ನಾ ಪ್ರೀತಿ ಮಾಡಕತ್ತೇನಿ, ಮೊಬೈಲ್ ನಾಮ ರೂಪ ತೆಗಿರಿ, ಮೊಬೈಲ್ ಅನ್ನು ನಾಮ, ಮೊಬೈಲ್ ಅನ್ನು ರೂಪ ತೆಗಿರಿ, ಇದೇನದ? ಇದು ಕೂಡ ಬ್ರಹ್ಮನ ಐತಿ. ಆದ್ದರಿಂದ ನನಗ ರಾಗಕ್ಕ ಮತ್ತು ದ್ವೇಷಕ್ಕ ಕಾರಣ ಆಗಿದ್ದೆ ಏನು ಅಂದ್ರೆ ಭೇದ ಬುದ್ಧಿ, ತಪ್ಪು ತಿಳುವಳಿಕೆ. ಭೇದ ಬುದ್ಧಿ ಎದಕ್ ಬಂತು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಎದಕ್ ಬಂತು? ಅಜ್ಞಾನ. ಅಂದ್ರೆ ಮೂಲಭೂತವಾದ ಸಮಸ್ಯೆ ಏನದ? ಅಜ್ಞಾನವೇ ಸಮಸ್ಯೆ. ನನ್ನ ರಾಗದ್ವೇಷಗಳಿಗೆ ಕಾರಣ ಅಜ್ಞಾನ. ನನ್ನ ರಾಗದ್ವೇಷಗಳಿಗೆ ಕಾರಣ ಅಜ್ಞಾನ. ಮಕ್ಕಳ ಮ್ಯಾಗ ಬಹಳ ಪ್ರೀತಿ ರೀ, ಮಕ್ಕಳ ಮ್ಯಾಗ ಬಹಳ ಪ್ರೀತಿ, ಬಹಳ ಪ್ರೀತಿ. ರಾಗ. ಒಬ್ಬವ ದುಡಿತಾನ ಮಗ, ಇನ್ನೊಬ್ಬ ದುಡಿಯಂಗಿಲ್ಲ. ದುಡಿಯೋ ಮಗನ ಮ್ಯಾಗ ಬಹಳ ಪ್ರೀತಿ, ದುಡಿದಾರದ ಮಗನ ಮ್ಯಾಗ ಬಹಳ ದ್ವೇಷ. ಅವನ ಮ್ಯಾಗ ರಾಗ, ಅವನ ದ್ವೇಷ. ಇದು ಕೂಡ ರಾಗ ಮತ್ತು ದ್ವೇಷ, ಇದು ತಪ್ಪು ತಿಳುವಳಿಕೆನೆ. ಅವ್ರಿಬ್ರು ಏನದಾರ? ಅವ್ರ ಬ್ರಹ್ಮ ಸ್ವರೂಪನ ಅದಾರ. ರಾಗನು ಬೇಡ, ದ್ವೇಷನು ಬೇಡ. ರಾಗನು ಬಂಧಿಸ್ತೈತಿ, ದ್ವೇಷನು ಬಂಧಿಸ್ತದೆ. ರಾಗನು ನಮ್ಮದು ಏನದ? ಅವಿದ್ಯೆಯಿಂದ ಉಂಟಾದದ್ದು. ದ್ವೇಷನು ಕೂಡ ಅವಿದ್ಯೆಯಿಂದ ಉಂಟಾದದ್ದ. ವಿಚಾರ ಮಾಡಿ ಆತ್ಮೀಯರೇ, ವಿಚಾರ ಮಾಡಿ. And according to Vedanta, both are born out of misconception. ತಪ್ಪು ತಿಳುವಳಿಕೆಯಿಂದ ಉಂಟಾಗಿದೆ. Raga or attachment is born out of a notion that the world will give permanent happiness. ರಾಗ ಯಾಕೆ ಉತ್ಪತ್ತಿ ಆಗೈತೆ ಒಬ್ಬ ಮಗನ ಮ್ಯಾಗ ಅಂತಂದ್ರೆ, ಆ ಮಗ ನನಗೆ ಸುಖ ಕೊಡ್ತಾನ ಅಂತ ಅವನ ಮ್ಯಾಗ ಪ್ರೀತಿ ಉಂಟಾಗೈತಿ. ಇನ್ನೊಬ್ಬ ಮಗನ ಮ್ಯಾಗ ದ್ವೇಷ ಉಂಟಾಗೈತಿ. ಯಾಕಂದ್ರ ಇವ ಬರೀ ಸಾಲ ಮಾಡ್ಕೊಂಡ ಬರಕತ್ತಾನ, ನನಗೆ ಸಾಕ, ಅವನ್ ಸಾಲ ಹರದಂತ ಸಾಕಾಗೈತಿ, ಅವನ ಮ್ಯಾಗ ದ್ವೇಷ. ಎರಡೂ ಕೂಡ ತಪ್ಪು ತಿಳುವಳಿಕೆಯಿಂದ ಬಂದಾವು. ಅವನ ಬ್ರಹ್ಮನನ್ನ ಅರಿಲಿಲ್ಲ ನಾವು. ಒಂದೇ ಮಗನು ಬ್ರಹ್ಮನ ಸ್ವರೂಪನ ಅದಾನ, ಎರಡನೇ ಮಗನು ಬ್ರಹ್ಮ ಸ್ವರೂಪನ ಅದಾನ. ಬ್ರಹ್ಮನನ್ನಾಗಿ ತಿಳಿಲಿಲ್ಲ. ದೊಡ್ಡ ಮಗ ಸಣ್ಣ ಮಗ ಅಂತ ತಿಳ್ಕೊಂಡಾಗ ಒಬ್ಬನ ಮ್ಯಾಗ ರಾಗ, ಒಬ್ಬನ ಮ್ಯಾಗ ದ್ವೇಷ ಉತ್ಪತ್ತಿ ಆಗೈತಿ. ಇದು ಭ್ರಮೆ, ಇದು ತಪ್ಪು ತಿಳುವಳಿಕೆ. ಶಾಸ್ತ್ರ ಹೇಳ್ತದ ಇದು ತಪ್ಪು ತಿಳುವಳಿಕೆ. ಇದನ್ನ ತಪ್ಪು ತಿಳುವಳಿಕೆನ ಸರಿಯಾಗಿ ತಿಳುವಳಿಕೆ ಮಾಡ್ಕೋ, ನಿನ್ನ ರಾಗ ದ್ವೇಷ ಹೋಗ್ತದೆ. Attachment towards anything or any person is born out of misconception. ರಾಗ ಹುಟ್ಟಾಕಲು ಕೂಡ ಅಜ್ಞಾನವೇ ಕಾರಣ, ದ್ವೇಷ ಹುಟ್ಟಾಕಲು ಅಜ್ಞಾನವೇ ಕಾರಣ. And it is a misconception because no object in the creation, no person in the world can give permanently security and fulfillment, because everything is, you have to connect it to the previous sloka. Previous sloka.
ಆದ್ಯ ಅಂತವಂತಹ ಕೌಂತೆಯ ಎವ್ರಿಥಿಂಗ್ is subject to change, so therefore raga is misconception. Similarly dvesha is also another misconception. ರಾಗನು ಕೂಡ ತಪ್ಪು ತಿಳುವಳಿಕೆ, ದ್ವೇಷನು ಕೂಡ ತಪ್ಪು ತಿಳುವಳಿಕೆ. ಆಮ್ಯಾಗ ರಾಗ ದ್ವೇಷಗಳು ಹೆಂಗದಾವ ಅಂತಂದ್ರ ಆಗಮಾಪ ಏನೋ ಅರ್ಜುನ ಆದ್ಯವಂತಹ ಮೊದಲು ಯಾರು ಇವು ಹೆಂಗದಾವು ಅಂದ್ರ ಆದಿ ಮತ್ತು ಅಂತು ಬೀಳುದು. ನಾಳೆ ಅವ್ನ ಮ್ಯಾಗ ದ್ವೇಷ ಉಂಟಾಗ್ಬಹುದು. ಇವತ್ತಿನ ಮ್ಯಾಗ ಒಬ್ಬನ ಮ್ಯಾಗ ದ್ವೇಷ ಇತ್ತಂದ್ರ ನಾಳೆ ಅವ್ನ ಮ್ಯಾಗ ರಾಗ ಉಂಟಾಗ್ಬಹುದು. ಅಲ್ಲ, ಇದು 5ನೇ ಅಧ್ಯಾಯ 23ನೇ ಶ್ಲೋಕ. 5ನೇ ಅಧ್ಯಾಯ 23ನೇ ಶ್ಲೋಕ. ಶಕ್ನೋತಿ ಇಹ ಸೋಡು ಪ್ರಾಕ್ ಶರೀರ ವಿಮೋಕ್ಷಣ ಕಾಮ ಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖಿ ನರಃ ಅನ್ನುವಂತ ಶ್ಲೋಕ ಹೇಳಾಗತ್ತೆ. ಆದ್ದರಿಂದ similarly dvesha is also another misconception. Aversion is born out of a notion that the world is capable of giving me sorrow. This is also another notion, because if the world is capable of giving sorrow, the liberated people will not be able to live in this world. Alri ಈ ಜಗತ್ತು ಬರೀ ದುಃಖನ ಕೊಡುತ್ತೇನ್ರಿ? ಇಲ್ಲ. ಒಂದ್ ವೇಳೆ ಜಗತ್ತು ದುಃಖನ ಕೊಡ್ತಿತ್ತಂತಂದ್ರೆ ಈ ಜಗತ್ನಾಗ ಜ್ಞಾನಿಗಳು ಸುಖವನ್ನ ಅನುಭವಿಸಬಾರ್ದಾಗಿತ್ತು, ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನ ಹೊಂದಬಾರ್ದಾಗಿತ್ತು. ಬರೀ ಜಗತ್ತು ದುಃಖನ ಕೊಡ್ತೈತಿ ಅಲ್ಲ. But we find Jnainis are those people who live in the same world and they do not have sorrow. ಜ್ಞಾನಿಗಳು, ಶುದ್ಧಾರೂಢರಂತವ್ರು ಜ್ಞಾನಿಗಳು ಇದ ಜಗತ್ನಾಗ ಇದ್ರಲ್ಲ, ಅವರು ಸುಖವನ್ನ ಭೋಗ ಮಾಡಿದ್ರಲ್ಲ, ನಿರಂತರವಾದ ಆನಂದವನ್ನ ಭೋಗ ಮಾಡಿದ್ರು. ಅಂದಾಗ ಈ ಜಗತ್ತು ಅವ್ರಿಗೆ ದುಃಖ ಹೆಂಗ್ ಕೊಡ್ತದ? ಅವ್ರಿಗೆ ಸುಖ ಕೊಟ್ಟಿದ್ದ, ನಿಮಗೂ ಸುಖ ಕೊಡ್ತದ. ಅವ್ರು ಏನ್ ಮಾಡ್ಕೊಂಡಿದ್ರು? ಜ್ಞಾನ ಮಾಡ್ಕೊಂಡಿದ್ರು. ಯಾವ ಜ್ಞಾನ? ಆತ್ಮಜ್ಞಾನ ಮಾಡ್ಕೊಂಡಿದ್ರು. ನೀವು ಆತ್ಮಜ್ಞಾನ ಮಾಡ್ಕೊಡ್ರಿ, ಈಗ ನೀವು ಸುಖಿಯಾಗಿರ್ಬೋದು. So if the world is sorrow, is a source of sorrow, everybody should be universally unhappy. Every simple thing, suppose a particular music is playing, maybe the North Indian music, South Indian music, maybe pop music, Western music, you find the same house, one person is extremely unhappy, and if the pop music or something, cinema music that is played, the classical music oriented parents, they feel very, very unhappy. But the children, the teenagers, they are jumping. It is very clear that the music itself is not a source of disturbance, because somebody else is happy, and therefore the world is neither a source of joy nor a source of sorrow. And therefore dividing the world into a source of joy and source of sorrow, according to Vedanta, is fundamentally misconception. ಒಂದು ಮನೆಯೊಳಗ ಹಲವಾರು ಜನ ಹಲವಾರು ಅಭಿರುಚಿ ಉಳ್ಳವರು ಅದಾರ. ಒಬ್ಬರು ಭಾರತೀಯ ಸಂಗೀತವನ್ನ ಇಷ್ಟಪಡ್ತಾನೆ, ಒಬ್ಬ ವೆಸ್ಟರ್ನ್ ಪಾಶ್ಚಿಮಾತ್ಯ ಸಂಗೀತವನ್ನ ಇಚ್ಛಾ ಮಾಡ್ತಾ ಇದ್ದಾನೆ. ಆ ಪಾಶ್ಚಿಮಾತ್ಯ ಸಂಗೀತವನ್ನ ಇಚ್ಛಾ ಮಾಡೋರು ಭಾರತೀಯ ಸಂಗೀತವನ್ನ ದ್ವೇಷ ಮಾಡಕತ್ತಾರ. ರಾಗ ದ್ವೇಷಗಳ ಮನೆಯೊಳಗನ ಅದಾವು. ಆದ್ರೆ ಏನಂತಾರ ಅವರು? ಜಗತ್ನಾಗ ಎಲ್ಲವೂ ಅದಾವು. ಒಂದನ್ನು ನೋಡಿ ಇನ್ನೊಬ್ಬವ ಏನಪ್ಪಾ ಪಾಶ್ಚಿಮಾತ್ಯ ಸಂಗೀತ ಹಚ್ಚಾರ, ಅದ್ ನೀನ್ ಕೇಳ್ತಿರೋ ಅಂತ ಒಬ್ಬ ಅಂತ. ಏನೋ ಮಾರ ಭಾರತೀಯ ಸಂಗೀತ ಹಚ್ಚಾರ, ಅದ್ ನೀನ್ ಕೇಳ್ತಾರ ಇವ್ರು ಅವ ಅಂತಾನ. ಹಿಂಗ ಏನದರಿ ಅಂತಂದ್ರ ಅವ್ರವ್ರ ರುಚಿಗಳು ಭಿನ್ನ ಅದಾವ. ಚಿಲ್ಡ್ರನ್, ದ ಟೀನೇಜರ್ಸ್, ದೇ ಆರ್ ಜಂಪಿಂಗ್. ಹುಡುಗರು ಕುಣ್ಯಾಗತ್ತಾವ, ಮುದುಕರು ಅದ್ನ್ಯಾಕ್ ಹಚ್ಚಿರಿ, ಅದ್ ಬಂದ್ ಮಾಡ್ರಿ ಅಂತ. ಮುದುಕರು ಹಚ್ಚಿ ಖುಷಿಯಿಂದ ಕುಣಿಯಾಡಕತ್ತಾರ, ಹುಡುಗರು ಅದ್ ನೀನ್ ಹಚ್ತೀವ ಮರ ಹಳೆ ಹಾಡಾನ ಅಂತ ಅವ್ರ. Because somebody else is happy and therefore the world is neither a source of joy nor a source of sorrow. ನೋಡ್ರಿ, ಜಗತ್ ಇರುವಂಗೈತಿ. ಅದು ಸುಖದ ಸಾಧನನೂ ಅಲ್ಲ, ದುಃಖದ ಸಾಧನನೂ ಅಲ್ಲ. ಯಾಕಂದ್ರ ಇದ್ದಂತ ಒಂದೇ ಜಗತ್ತು ಕೆಲವು ಮಂದಿಗೆ ಆನಂದ ಕೊಟ್ಟೈತಿ, ಕೆಲವು ಮಂದಿಗೆ ದುಃಖ ಕೊಟ್ಟೈತಿ. ಆರೋಗ್ಯದಿಂದ ಇದ್ದಂತ ಮನುಷ್ಯನಿಗೆ ಉಪ್ಪಿನಕಾಯಿ ರುಚಿಯನ್ನು ಹೆಚ್ಚಿಸ್ತದ ಅನ್ನೋದಾಗಿ. ಅದ BP ಇದ್ದವಂಗ ಅದು ಉಪ್ಪಿನಕಾಯಿ ಅವಂಗ ಅದು ವಿರೋಧಾಭಾಸ, ತಿನ್ನಬಾರ್ದು, ಅವಂಗ ತ್ರಾಸ ಮಾಡ್ತದ. ಆದ್ದರಿಂದ ಜಗತ್ನಾಗ ಯಾವುದೂ ಸುಖದ ಸಾಧನ ಅಲ್ಲ, ಯಾವುದು ದುಃಖದ ಸಾಧನನೂ ಅಲ್ಲ. ಸಾಧನ ಅಷ್ಟೇ ಅವು. ಅದು ದುಃಖದ ಸಾಧನ, ಅದು ಸುಖದ ಸಾಧನ ಮಾಡ್ಕೊಂಡವ್ರು ನಾವು. ಅಕಾರ್ಡಿಂಗ್ ಟು ವೇದಾಂತ, ದ ಫಂಡಮೆಂಟಲ್ ಮಿಸ್ಕಾನ್ಸೆಪ್ಷನ್, ನಾವು ಆ ವಸ್ತುವಿನಿಗೆ ಬಗ್ಗೆ ಇದ್ದಂತ ತಪ್ಪು ತಿಳುವಳಿಕೆಯಿಂದ ಅದ್ರಾಗ ರಾಗ ಹುಟ್ಟೈತಿ, ತಪ್ಪು ತಿಳುವಳಿಕೆಯಿಂದ ಅದ್ರಾಗ ದ್ವೇಷ ಹುಟ್ಟೈತಿ.
ನಿಜವಾಗಿಯೂ ಅದು ಬ್ರಹ್ಮ ಐತಿ. ಅದ್ರಲ್ಲಿ ರಾಗನೂ ಇಲ್ಲ, ಅದರಲ್ಲಿ ದ್ವೇಷನೂ ಇರಬಾರದು. ನಿಜವಾದದ್ದು ವಿಚಾರ ಮಾಡಿದ್ರೆ ಅಕಾರ್ಡಿಂಗ್ ಟು ವೇದಾಂತ, ಇದು ವೇದಾಂತದ ಡಿಂಡಿಮ ಡಂಗುರ, ವೇದಾಂತದ ಡಂಗುರ. ಇಟ್ ಈಸ್ ಐ ಹೂ ಮೇಕ್ ದ ವರ್ಲ್ಡ್ ಎ ಸೋರ್ಸ್ ಆಫ್ ಜಾಯ್. ಜಗತ್ತನ್ನ ಆನಂದದ ಒಂದು ಕ್ಷಣವನ್ನಾಗಿ ಮಾಡುವ ಯಾರು ಅಂದ್ರೆ ನಾನು. ಅಂಡ್ ಐ ಹೂ ಮೇಕ್ ದಿ ವರ್ಲ್ಡ್ ಎ ಸಾರೋ, ಸೋರ್ಸ್ ಆಫ್ ಸಾರೋ ಆಲ್ಸೋ. ಅದು ದುಃಖದ ಆಗರ ಮಾಡವನು ನಾನ, ಸುಖದ ಆಗರ ಮಾಡವನು ನಾನೇ. ನನ್ನ ಮನಸ್ಸಿಗೆ ಬೇಕನ್ನಿಸ್ತು ಅಂದ್ರೆ ಸುಖದ ಸಾಗರ ಆಗ್ತೈತಿ, ನನ್ನ ಮನಸ್ಸಿಗೆ ಬೇಡ ಆಯ್ತು ಅಂದ್ರೆ ದುಃಖದ ಸಾಗರ ಆಗ್ತದೆ. ಮನಸ್ಸಿಗೆ ಬೇಕು ಬೇಡ ಆಗುವುದು ಅಜ್ಞಾನ ಜನ್ಯ ಐತಿ, ಅದು ಭ್ರಮ ಐತಿ. ಇಷ್ಟೇ ಯಾಕ್ರಿ, ಈ ಮನಸ್ಸು ಅನ್ನೋದು ಆತ್ಮನ ಮೇಲೆ ಒಂದು ಭ್ರಮ, ಅದು ಮನಸ್ಸು ಅನ್ನೋದು ಒಂದು ಭ್ರಮೆ. ಅಂಡ್ ಆಸ್ ಲಾಂಗ್ ಆಸ್ ಐ ಡು ನಾಟ್ ಡಿಸ್ಕವರ್ ದಟ್ ಫ್ಯಾಕ್ಟ್, ಎಲ್ಲಿವರೆಗೆ ಈ ವಿಷಯ ನಮಗ್ ಗೊತ್ತಾಗೋದಿಲ್ಲ, ಈ ನಿಜಾಂಶ ನಮಗ್ ಗೊತ್ತಾಗೋದಿಲ್ಲ, ಐ ಆಮ್ ಗೋಯಿಂಗ್ ಟು ಬ್ಲೇಮ್ ದ ವರ್ಲ್ಡ್. ನಾನು ಜಗತ್ತಿನ ಬೈತೀನಿ, ಜಗತ್ ನನಗ ದುಃಖ ಕೊಡ್ತು, ಜಗತ್ ನನಗ ಸುಖ ಬಾಳಿಸ್ಕೊಳ್ಳಿಲ್ಲ ಅಂತ ನಾನು ಟೀಕಾ ಮಾಡ್ತೇನೆ ಜಗತ್ತಿಗೆ. ಜಗತ್ ಹೆಂಗೈತು ಹಂಗೈತ. ಅಂಡ್ ಆಸ್ ಎ ಲಾಂಗ್ ಆಸ್ ಐ ಬ್ಲೇಮ್ ದ ವರ್ಲ್ಡ್, ಐ ವಿಲ್ ಟ್ರೈ ಟು ಕರೆಕ್ಟ್ ದ ವರ್ಲ್ಡ್. ಎಲ್ಲಿ ಮಟ ಜಗತ್ತಿನ ನಾನು ಬಯಕ್ ಚಾಲು ಮಾಡ್ತೀನಿ, ಅದನ್ನ ಬದಲಾವಣೆ ಮಾಡ್ಬೇಕು ಅಂತೇನೆ. ಜಗತ್ನಾಗ ಇಂಥ ಮಂದಿ ಇರಬಾರ್ದು, ಇಂಥ ಮಂದಿ ಇರ್ಬೇಕು ಅಂತ ನಾನ ಒಂದು ಇದನ್ನ ತಯಾರು ಮಾಡ್ತೇನೆ, ಮಿಷನ್. ಐ ವಿಲ್ ಟ್ರೈ ಟು ಚೇಂಜ್ ದ ವರ್ಲ್ಡ್. ಜಗತ್ತನ್ನ ಬದಲಿ ಮಾಡ್ಬೇಕು ಅನ್ನುವಂತ ಧ್ಯೇಯಕ ನಾವು ಹೋಗ್ತೇನೆ. ನನ್ನಷ್ಟಕ್ಕೆ ನಾ ಸುಧಾರಣೆ ಆಗಿ ನಾ ಪಾರಾಗಬೇಕು ಅನ್ನೋ ವಿಚಾರ ಮಾಡೋದಿಲ್ಲ, ಜಗತ್ತನ್ನು ಸುಧಾರಣೆ ಮಾಡಕ್ ಹೊಂಟೇನೆ. In fact, all fashion changes are only based on that. I think that you can change the dress, you change the hairstyle, or you put the earring on 1 year or so, 2 years or so, you feel that after some time it goes out of fashion. ಅದಕ್ಕೆ ಏನ್ ಮಾಡ್ತಾರೆ ಈಗಿನ ಕಾಲಕ್ಕೆ? ಫ್ಯಾಷನ್ ಅಂದ್ರೆ ವಸ್ತ್ರ ವಿನ್ಯಾಸವನ್ನು ಬದಲಿ ಮಾಡ್ತಾರೆ, ಹೇರ್ ಕಟ್ ಚೇಂಜ್ ಮಾಡ್ತಾರೆ, ವಸ್ತ್ರ ವಿನ್ಯಾಸವನ್ನ ಬದಲಾವಣೆ ಮಾಡಿ ಪ್ರದರ್ಶನ ಮಾಡ್ತಾರೆ. ಅಥವಾ ಕಿವಿ ಒಳಗೆ ಕೆಲವು ಮಂದಿ ಹುಡುಗರು ನೋಡಿರ್ಬೇಕು, ಕೆಲವು ಮಂದಿ ಹುಡುಗರು ಒಂದೇ ಕಿವಿಯಾಗ 3 ಚುಚ್ಕೋತಾರ, ಫ್ಯಾಷನ್. ಕೆಲವು ಮಂದಿ 2 ಕಿವಿಯಾಗ 3 ಚುಚ್ಕೋತಾರ, ಹುಡುಗಿಯರ ಜೊತೆ, ಅದು ಒಂದು ಫ್ಯಾಷನ್. And this is very clear that my study or underlying the world is improper and unfortunate. You can never change the world to your parameters. ಜಗತ್ತನ್ನು ಬದಲಿ ಮಾಡಕ್ ನಿನ್ನ ಕಡೆಯಿಂದ ಸಾಧ್ಯ ಆಗುದಿಲ್ಲ. ನೀ ಎಲ್ಲ ಬದಲಾವಣೆ ಮಾಡ್ಕೊಂತ ಹೋದ್ರು ಕೂಡ ಜಗತ್ತನ್ನು ಬದಲಾವಣೆ ನಿನಗೆ ಮಾಡಕ್ ಆಗುದಿಲ್ಲ. And by chance if change also, it is not going to be ideal all the time. ಒಂದ್ ವೇಳೆ ನೀನು ಯಶಸ್ವಿ ಆದೀಪ ಈ ಜಗತ್ತ ಬದಲಾವಣೆ ಮಾಡಾಕ ಯಶಸ್ವಿ ಆದಿ ಅಂದ್ರ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಐಡಿಯಲ್ ಆಲ್ ದ ಟೈಮ್. ಅದು ನೀ ಬದಲಾವಣೆ ಮಾಡ್ದಂಗೆ ಯಾವಾಗಲೂ ಇರ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಇದು ಜಗತ್ತು ಪರಿವರ್ತನಶೀಲ ಅದ. And that we know, that is why there is a constant anxiety also when everything is very ideal. Especially in India, we have that constant fear, evil eye, whether it is there or elsewhere. Because many people say that you have got a good husband, you have got a good wife, wonderful children, both are brilliant, enough money. Few people tell, I feel jittery and ask do something or do something, etc. You yourself feel that the ideal conditions would not last long. ಏನ್ರಿಪ್ಪ ನಿಮ್ಗ ಮನೆಯವರು ಬಾಳ ಚಲೋ ಸಿಕ್ಕಾರ, ಕಾಳಜಿ ಮಾಡ್ತಾರ, ಪ್ರೀತಿ ಮಾಡ್ತಾರ, ಅಡಿಗೆ ಮಾಡಿ ಹಾಕ್ತಾರ, ಮಕ್ಕಳ ಇದು 2 ಮಕ್ಕಳ 2 ಚಲೋ ಅದಾವ, ಸರ್ಕಾರಿ ನೌಕರಿ ಹಿಡ್ದಾರ, ದುಡಿತಾರ, ಯಾವ್ದು ನಿನ್ ಕಷ್ಟ ಕೊಡಂಗಿಲ್ಲ, ಬಾಳ ಪುಣ್ಯವಂತ ದಿಪ್ಪ ನೀನು ಅನ್ನುವಂತ ಭಾಗ್ಯ ನಿಮ್ಗೆ ಇತ್ತಂದ್ರೆ 2 ದಿವಸ ಐತಿ ಮರ ಈ ಭಾಗ್ಯ ಅನ್ನುವಂತ ಚಿಂತೆಗೆ ಒಳಗಾಗೋದಕ್ಕೆ ಬಹಳ ದಿನ ಹಿಡಿಯಂಗಿಲ್ಲ ಅಂತ. ಅಂದ್ರೆ ಯಾವಾಗಲೂ ಇದು ಬದಲಾವಣೆಶೀಲ ಜಗತ್ತ. ಇವತ್ತು ಸುಖದಿಂದ ಇದೇವೆ ಅಂದ್ರೆ ನಾಳೆ ಸುಖದಿಂದ ಇರ್ತೇವೆ ಅನ್ನಕ್ ಬರಂಗಿಲ್ಲ. ಆದ್ರೆ ಅದಕ್ಕೆ ನಾವ್ ಏನದ ಸುಖದಿಂದ ಇರಾಕ ನಮ್ಗೆ ಇಡಪ್ಪ ಅನ್ಬಾರ್ದು. ಕಷ್ಟಗಳನ್ನ ಕೊಡಪ್ಪ, ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನು ಕೊಡುವಂತ ಭಗವಂತನಲ್ಲಿ ಬಿಡುದು. ಕಷ್ಟಗಳ ಮಧ್ಯದಲ್ಲಿ ಸುಖದಿಂದ ಇರುವಂತ ಕಲೆ ಭಗವದ್ಗೀತೆ ಕಲಿಸ್ಕೊಡ್ತಲ್ಲ, ಅದನ್ನ ಕಲಿಬೇಕು, ಅದನ್ನ ಹೇಳ್ತಾರ. ಸೊ therefore we have to know that problem is not with the world, the problem is with myself. ಜಗತ್ನಾಗ ಸಮಸ್ಯೆ ಇಲ್ರಿ, ಸಮಸ್ಯೆ ಇರೋದು ನಮ್ಮಲ್ಲಿ, ನಮ್ಮ ಅಜ್ಞಾನದಲ್ಲಿ ಐತಿ, ನಮ್ಮ ಜ್ಞಾನದಲ್ಲಿ ಐತಿ. ಆತ್ಮಜ್ಞಾನ ಇಲ್ಲದಿರಬೇಕೇ ಸಮಸ್ಯೆ ಅದ. ಎಲ್ಲ ಸಮಸ್ಯೆಗಳ ಮೂಲ ಸಮಸ್ಯೆ ಅಂದ್ರೆ ಆತ್ಮನ ಅಜ್ಞಾನ. The moment I recognize that, I transcend raga, dvesha, both attachment and aversion. ಯಾವಾಗ ನಾ ಜ್ಞಾನವನ್ನು
ಹೊಂದ್ತೀನಿ, ಆತ್ಮಜ್ಞಾನವನ್ನು ಹೊಂದ್ತೀನಿ, ನನ್ನಲ್ಲಿ ರಾಗ ಮತ್ತು ದ್ವೇಷ ಎರಡೂಗಳನ್ನು ಮೂಲಭೂತವಾಗಿ ಕಳೆದು ಹಾಕುವಂತ ಸ್ವಭಾವ ನಂದಾಗ್ತದೆ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಯಾರನ್ನು ಪ್ರೀತಿನೂ ಮಾಡಂಗಿಲ್ಲ, ಯಾರನ್ನು ದ್ವೇಷನೂ ಮಾಡುವುದಿಲ್ಲ. When I look at the world through the spectacle of attachment and aversion, I am living in a private world of mind. ಎಲ್ಲಿವರೆಗೆ ನಾನು ಜಗತ್ತನ್ನ ರಾಗದ್ವೇಷದ ಚಸ್ಮಾ ಹಾಕೊಂಡು ನೋಡಾಗತ್ತೇನೆ, ಅವಾಗ ನನ್ನವರು ಇವ್ರು ಬೇರೆಯವರು, ಇವ್ರು ನನ್ನ ಸಂಬಂಧಪಟ್ಟವರು, ಇವ್ರು ಬೇರೆಯವರು ಸಂಬಂಧಪಟ್ಟವರು, ಇವ್ರ ರಾಗ ಇವ್ರ ಮೇಲೆ ದ್ವೇಷದಿಂದನೇ ನೋಡ್ತೇನೆ. ಐ ಆಮ್ ಲಿವಿಂಗ್ ಇನ್ ಎ ಪ್ರೈವೇಟ್ ವರ್ಲ್ಡ್ ಆಫ್ ಮೈಂಡ್. ಆದ್ದರಿಂದ ಅಲ್ಲೇ ನಾನು ನಂದು ಅನ್ನುವಂಥ ದೃಷ್ಟಿಯನ್ನು ತೆಗೆದುಹಾಕಿ ಆತ್ಮಜ್ಞಾನ ದೃಷ್ಟಿಯಿಂದ ನೋಡುವಂಥವ್ರು. ಅಂಡ್ ದೇರ್ ಫೋರ್ ಐ ಆಮ್ ಕಾನ್ಸ್ಟೆಂಟ್ಲಿ ಅಫೆಕ್ಟೆಡ್. ವೆನ್ ಐ ರಿಮೂವ್ ದ ರಾಗದ್ವೇಷ ಸ್ಪೆಕ್ಟಕಲ್, ರಾಗದ್ವೇಷ ಅನ್ನುವಂಥ ಈ ಚಸ್ಮಾ ತೆಗೆದು ಬಿಟ್ಟು ನೋಡು, ಜ್ಞಾನ ಕಣ್ಣಿನಿಂದ ನೋಡು. ಐ ಲಿವ್ ಇನ್ ದ ಅಬ್ಜೆಕ್ಟಿವ್ ವರ್ಡ್ ಆಫ್ ಗಾಡ್ ವಿಚ್ ಇಸ್ ನೈದರ್ ಎ ಸೋರ್ಸ್ ಆಫ್ ಸಾರೋ ನಾಟ್ ಎ ಸೋರ್ಸ್ ಆಫ್ ಜಾಯ್. ಇದು ಏನಾಗ್ತೈತಿ, ಈ ಜಗತ್ತು ಅವಾಗ ಏನಾಗ್ತೈತಿ, ಪರಮಾತ್ಮನ ದೇಶ ಆಗ್ತದ. ಅಲ್ಲಿ ಯಾರ ಮ್ಯಾಗೂ ದ್ವೇಷ ಇಲ್ಲ, ಯಾರ ಮ್ಯಾಗೂ ಪ್ರೀತಿ ಇಲ್ಲ. ಎಲ್ಲವೂ ಭಗವಂತನ ಸ್ವರೂಪ, ಎಲ್ಲವೂ ಭಗವಂತನ ಸ್ವರೂಪ. ಸನ್ರೈಸ್ ಇಸ್ ಹ್ಯಾಪಿ ಆರ್ ಅನ್ಹ್ಯಾಪಿ. ಈಗ ಹೇಳ್ರಿ, ಸೂರ್ಯ ಉದಯ ಆಗತ್ತಾನ, ಬಹಳ ಖುಷಿನೋ ದುಃಖ ನಿಮಗೆ. ignorant people will say it is happy or unhappy. ಅಜ್ಞಾನಿಗಳು ಹೇಳ್ಬಹುದು, ಬಹಳ ಚಂದ ಐತಿಪ್ಪ ಇದು ಸೂರ್ಯೋದಯ ಅನ್ಬಹುದು. ಒಬ್ಬ ಅನ್ಬಹುದು, ಇದು ಸೂರ್ಯೋದಯ ಸರಿ ಇಲ್ಲ, ಇದು ದುಃಖದಾಯಕ ಐತಿ ಅನ್ಬಹುದು. The one who wants to work will say that it is a happy thing. ಇಲ್ಲಪ್ಪ ಬೆಳಕ್ ಹರಿತು, ಇನ್ ಕೆಲಸ ಮಾಡಕ್ ಪ್ರಾರಂಭ ಮಾಡ್ಬೇಕು, ನಿನ್ನ ಅರ್ಥ ಆಗೈತಿ ಅಂತ ಉತ್ಸುಕತೆ ಇದ್ದಾವ ಏನಂತಾನ, ಅದು ಗುಡ್ ಮಾರ್ನಿಂಗ್ ಅಂತ. Those who would like to permanently sleep, they are against sunrise. ಇನ್ನೊಂದು ತಾಸು ನಿದ್ದೆ ಮಾಡ್ತಿದ್ದೆ, ಇವ್ಗೆ ಸೂರ್ಯಾಗ ಏನ್ ಕೆಲಸ ಇಲ್ಲ, ಯಾಕೆ ಲಘು ಉದಯ ಆದಾಯ ಅಂತಿಕೊಂಡು ಸೂರ್ಯನ ಬೈಕೊಂಡು ತುಂಬ ಹಚ್ಕೊಂಡ್ ಅನ್ಕೋತಾನ ಒಬ್ಬವ ಆಲಸಿ ಪುರುಷ. So the ignorant people will say happy or unhappy occasion. Wise person will say sunrise is sunrise, sunset is sunset. ಏನಂತಾನ ಜ್ಞಾನಿ, ಏನಂತಾನ, ಸೂರ್ಯೋದಯ ಆಗೈತಿ, ಸೂರ್ಯೋದಯ ಆಗೈತಿ, ಸೂರ್ಯಾಸ್ತ ಆಗೈತಿ, ಸೂರ್ಯಾಸ್ತ ಆಗೈತಿ ಅಷ್ಟೇ. ಅದು ಚಲೋನು ಅನ್ನಂಗಿಲ್ಲ, ಅದು ಕೆಟ್ಟನು ಅನ್ನಂಗಿಲ್ಲ. ಅದ ಕೂಡ ರಾಗನೂ ಇಲ್ಲ, ಅದ್ರ ಬಗ್ಗೆ ದ್ವೇಷನೂ ಇಲ್ಲ. ಹಿಂಗಿರ್ತಾನ ಜ್ಞಾನಿ. ಬರ್ತ್ ಈಸ್ ಎ ಬರ್ತ್, ಡೆತ್ ಈಸ್ ಎ ಡೆತ್. ಜನನ ಅಂದ್ರೆ ಜನನ, ಮರಣ ಅಂದ್ರೆ ಮರಣ. ಜನನ ಅಂದ್ರೆ ಖುಷಿ, ಮರಣ ಅಂದ್ರೆ ದುಃಖನ ಇಲ್ಲ. ಅದು ಒಂದು ಸಂಗತಿ ಅಷ್ಟೇ. ಜನನ ಒಂದು ಸಂಗತಿ, ಮರಣ ಇನ್ನೊಂದು ಸಂಗತಿ. ಜನನ ಅಂದ್ರೆ ಖುಷಿ ರೀ, ಮರಣ ಅಂದ್ರೆ ದುಃಖ ಅಲ್ಲ, ನಾವು ಮಾಡ್ಕೊಂಡಿದ್ದು, ನಮ್ಮ ಅಜ್ಞಾನದಿಂದ ಮಾಡ್ಕೊಂಡಿದ್ದು. ಗ್ರೋಯಿಂಗ್ ಈಸ್ ಗ್ರೋಯಿಂಗ್, ಡಿಕ್ಲೈನಿಂಗ್ ಇಸ್ ಡಿಕ್ಲೈನಿಂಗ್, ಅಸೋಸಿಯೇಷನ್ ಇಸ್ ಅಸೋಸಿಯೇಷನ್, ಡಿಸ್ಅಸೋಸಿಯೇಷನ್ ಇಸ್ ಅಸೋಸಿಯೇಷನ್. ಜನನ ಅಂದ್ರೆ ಜನನ, ಮರಣ ಅಂದ್ರೆ ಮನನ, ಸೂರ್ಯೋದಯ ಅಂದ್ರೆ ಸೂರ್ಯೋದಯ, ಸೂರ್ಯಾಸ್ತ ಅಂದ್ರೆ ಸೂರ್ಯಾಸ್ತ. ಅದ್ರ ಬಿಟ್ಟು ಸೂರ್ಯೋದಯ ಸುಖ, ಸೂರ್ಯಾಸ್ತ ಅಂದ್ರೆ ದುಃಖ ಇಲ್ಲ. ಇಲ್ಲ, ನೀವು ಮಾಡ್ಕೊಂಡಿರಿ. ನೀವು ಮಾಡ್ಕೊಂಡಿರಿ. ದುಂಡಪ್ಪ ಸರ್ ಎಲ್ಲಿದ್ದೀರಿ? ದುಂಡಣ್ಣ ಎಲ್ಲಿದ್ದೀರಿ? ಎಲ್ಲಿದ್ದೀರಿ ಅಂದ್ರೆ ಬಂದ ಮಾಡಿದ್ರು. ಮ್ಯೂಟ್ ಆನ್ ಮಾಡ್ಕೊಂಡ್ರಿ ಜರ. ಇಲ್ಲೇ ಒಂದಿಷ್ಟು ಆಬ್ಸ್ಟಕಲ್ ಬಂದದ. ನಾ ಇವತ್ತು ಇಷ್ಟಕ್ಕ ಮುಗಿಸ್ತೀನಿ, ಮತ್ತೆ ಈ ವಿಷಯವನ್ನು ನಾಳೆಗೆ ಮುಂದುವರಿಸ್ತೀನಿ. 45 ನಿಮಿಷ ಆದ್ರೆ ಒಂದು 15 ನಿಮಿಷ ನಾಳೆ ಹೆಚ್ಚಿ ತಗೊಳ್ಳೋಣ. ನೋಡಿ ಇವತ್ತಿನ ಈ ವಾಸ್ತುಶಿಲ್ಪಿಯನ್ನು ಗುರುಪಾದ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ. ಜೈ ಮಂಗಳಂ, ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.